ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಮತ್ತು ಹಿಂದಿಯಲ್ಲಿ 1 ರಿಂದ 10ರವರೆಗಿನ ಅಂಕಿಗಳನ್ನು ಅವುಗಳ ಹೆಸರುಗಳ ಸಮೇತ ಬರೆಯೋಣ. ಇದಕ್ಕೂ ಮೊದಲು ನಾನು ಬಹಳ ಹಿಂದೆಯೇ ಕನ್ನಡದ ಅಂಕಿಗಳನ್ನು ಈಗಾಗಲೇ ಬರೆದು 1 ರಿಂದ 100ರವರೆಗೆ ಬರೆದಿರುವ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. 100ರವರೆಗೆ ಇಂಗ್ಲೀಷ್ ಅಂಕಿಗಳು ಹಾಗೆ ಕನ್ನಡದಲ್ಲಿ ಕೂಡ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಇಂಗ್ಲೀಷ್ ನಂಬರ್ಸನ್ನು ಕನ್ನಡದಲ್ಲಿ ಹೇಗೆ ಬರೆಯೋದು ಅಂತ ಕೂಡ ಮಾಡಿದ್ದೇನೆ. ಅದನ್ನು ಕೂಡ 1 ರಿಂದ 100ರವರೆಗೆ. ಆಸಕ್ತಿ ಇರುವವರು ಡಿಸ್ಕ್ರಿಪ್ಷನ್ ನೋಡಿ, ಅಂಕಿಗಳ ಜೊತೆಗೆ ಬೇರೆ ರೀತಿಯ ವಿಡಿಯೋಗಳು ಸಹ ಇದೆ. ಈಗ ಮೊದಲು ಕನ್ನಡ ಅಂಕಿಗಳನ್ನು ಬರೆದು ಬಿಡೋಣ. ಇವು ಇಂಗ್ಲೀಷ್ ಅಂಕಿಗಳು. ಕನ್ನಡ 1 2 3 4 5 6 7 8 9 10. ಈಗ ಹಿಂದಿಯಲ್ಲಿ ಹೇಗೆ ಬರೀತಾರೆ 1 ರಿಂದ 10ರವರೆಗೂ ನೋಡೋಣ. ಹಿಂದಿಯಲ್ಲಿ 1 2 3 4 5 6 7 8 9 10. ಈಗ 1 ರಿಂದ 10ರವರೆಗೆ ಕನ್ನಡ ಅಂಕಿಗಳು ಹಾಗೆ ಹಿಂದಿ ಅಂಕಿಗಳಾಯಿತು. ಈಗ ಕನ್ನಡದಲ್ಲಿ ಹೆಸರುಗಳನ್ನು ಬರೆಯೋಣ. 1 2 3 4 5 6 7 8 9 10. ಇಷ್ಟು ಕನ್ನಡದಲ್ಲಿ ಆಯಿತು. ಈಗ ಹಿಂದಿಯಲ್ಲಿ ಬರೆಯೋಣ. ಹಿಂದಿಯಲ್ಲಿ 1ಗೆ 1 2 2 3 3 4 4 5 5 6 6 ಅಂತ ಈ ಥರ ಕೂಡ ಬರೀತಾರೆ. ಹಾಗೆ 6 5 6 7 7 8 8 9 9 10 10. ಈಗ ಕನ್ನಡದಲ್ಲಿ ಅಂಕಿಗಳನ್ನು ಬರೆದ್ವಿ, ಹಾಗೆ ಹೆಸರುಗಳನ್ನು ಬರೆದ್ವಿ. ನಂತರ ಹಿಂದಿಯಲ್ಲಿ ಅಂಕಿಗಳು ಮತ್ತು ಅವುಗಳನ್ನು ಹಿಂದಿಯಲ್ಲಿ ಏನು ಕರೀತಾರೆ ಅಂತ ಬರೆದ್ವಿ. ಈಗ ಕನ್ನಡ ಗೊತ್ತಿಲ್ಲದೆ ಇರೋರಿಗೆ ಹಿಂದಿಯಲ್ಲಿ ಓದಲಿಕ್ಕೆ ಅನುಕೂಲ ಆಗಲಿ 1 2 ಅಂಥೇಳಿ ಹಿಂದಿಯಲ್ಲಿ ಕೂಡ 1 2 ಅನ್ನು ಬರೆಯೋಣ. 1 1 ಈಗ 2 2 2 ನಂತರ 3 3 3 ಇದು
4 ಇದು ಲ ಒತ್ತು 4 5 6 7 ನಾವು ಹಿಂದಿ ಕಲಿಯುವಾಗ ನಮಗೆ ಳ ಅನ್ನೋದನ್ನು ಈ ಥರ ಹೇಳ್ಕೊಟ್ಟಿದ್ರು. ಈಗ ಭಾಳಷ್ಟು ಇದನ್ನೇ ಉಪಯೋಗಿಸ್ತಾರೆ. ಅಂದರೆ ಇದು ಕೂಡ ನೋಡ್ಕೊಳ್ಳಿ, ಇದನ್ನು ಳ 7 7 8 8 8 ನಂತರ 9 9 ಇದನ್ನು ಮಾವತ್ತು ಕೂಡ ಕೊಟ್ಟು ಬರಿಬೋದು. ಓ ಮ ಅರ್ಧಮ 9 ಇದು ತಾವತ್ತು 9 ನಂತರ ಇದು 10 ಹ ತಾವತ್ತು 10. ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.